ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಏನಿದೆ, ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಕರೆಂಟ್ ಸಿಚುಯೇಷನ್ ಏನಿದೆ, ಫ್ಯೂಚರ್ ಏನಾಗ್ಬೋದು ಆ್ಯಂಡ್ ಯೂನಿವರ್ಸಿನ ನಿಮಗೆ ಏನು ಗೈಡೆನ್ಸ್ ಸಿಗುತ್ತೆ ಇವಿಷ್ಟನ್ನು ಕೂಡ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ 3 ಫೈಲ್ಗಳನ್ನು ನಾನು ಇಟ್ಟಿದ್ದೀನಿ. ರಿಲೇಷನ್ಶಿಪ್ ರಿಲೇಟೆಡ್ ಆಗಿರುವಂಥ ರೀಡಿಂಗ್ ಆಗಿರುತ್ತೆ ಇದು. ಆ್ಯಂಡ್ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿನ ನೆನ್ಪು ಮಾಡಿಕೊಂಡು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಳಿ. ಹಾಗೆಯೇ ಯಾವ ಒಂದು ಕಾರ್ಡ್ ಅಥವಾ ಯಾವ ಒಂದು ಸ್ಟೋನ್ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಆ ಒಂದು ಕಾರ್ಡ್ ಅಥವಾ ಆ ಒಂದು ಸ್ಟೋನನ್ನು ಚೂಸ್ ಮಾಡ್ಕೊಳ್ಳಿ. ಫಸ್ಟ್ ಪೈಲ್, ಸೆಕೆಂಡ್ ಪೈಲ್ ಆ್ಯಂಡ್ ಥರ್ಡ್ ಒನ್. ಓಕೆ, ಸೊ ಯಾವ ಒಂದು ಕಾರ್ಡ್ ಅಥವಾ ಯಾವ ಒಂದು ಸ್ಟೋನ್ ನಿಮಗೆ ತುಂಬ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ನಿಮ್ಮೆಲ್ಲರ ಕಮೆಂಟ್ಸ್, ಪಾಸಿಟಿವ್ ಕಮೆಂಟ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಎಸ್, ಈ ಒಂದು ಸ್ಟೋನ್ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅಥವಾ ಈ ಒಂದು ಕಾರ್ಡ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್, ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ಹಾಗೆ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಆ್ಯಂಡ್ ಕರೆಂಟ್ ಸಿಚುಯೇಷನ್ ಏನಿದೆ, ಬ್ಲೆಸ್ಸಿಂಗ್ಸ್ ಏನು ಬರ್ತಾ ಇದೆ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡೋಣ. ಓಕೆ, ಇದು ನಿಮ್ಮ ಪರ್ಸನ್ ಅವರ ಎನರ್ಜಿ ಆಗಿರುತ್ತೆ. ಓಕೆ, ಇದು ನಿಮ್ಮ ಎನರ್ಜಿ. ಓಕೆ, ಕರೆಂಟ್ ಸಿಚುಯೇಷನ್ ಏನಿದೆ. ಓಕೆ, ಯೂನಿವರ್ಸಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ರೈಟ್. ನೆಕ್ಸ್ಟ್ ಒನ್, ಫ್ಯೂಚರ್ ಈ ಒಂದು ಪ್ರೀತಿಯಲ್ಲಿ ಏನಾಗುತ್ತೆ ಚೆಕ್ ಮಾಡೋಣ. ಓಕೆ, ರೈಟ್. ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಈ ವ್ಯಕ್ತಿಯನ್ನು ಸೈಲೆಂಟಾಗಿ ಪ್ರೀತಿ ಮಾಡ್ತಿರೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ಕಮಿಟ್ಮೆಂಟಿಗಿರ್ಬೋದು ಅಥವಾ ಒಂದು ಸ್ಟೆಬಿಲಿಟಿಗಾಗಿರ್ಬೋದು, ಒಂದು ಹಾನೆಸ್ಟ್, ಒಂದು ಜೆನ್ಯೂನ್ ಫೀಲಿಂಗ್ಸ್ನ ನೀವು ಇಲ್ಲಿ ಬಯಸ್ತಾ ಇದ್ದೀರ ನಿಮ್ಮ ಪರ್ಸನ್ನಿಂದ. ಓಕೆ, ಆದರೆ ಕೆಲವೊಂದು ಸಲ ನಿಮಗೆ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಆಗ್ತಿರೋಂಥ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ಅವ್ರು ನಿಮ್ಮನ್ನು ವ್ಯಾಲ್ಯೂ ಮಾಡ್ತಾ ಇಲ್ಲ ಅಥವಾ ನಿಮಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಥವಾ ನಿಮ್ಮನ್ನು ಎಲ್ಲೋ ಇಗ್ನೋರ್ ಮಾಡ್ತಿದ್ದಾರೆ, ನಿಮ್ಮನ್ನು ಅವರು ದೂರ ಮಾಡ್ತಿದ್ದಾರೆ, ನಿಮ್ಮನ್ನು ಬೇಕು ಅಂತಲೇ ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ಈ ರೀತಿಯಾದಂಥ ಫೀಲಿಂಗ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಓಕೆ, ಹಾಗೆಯೇ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಕರೆಂಟ್ ಎನರ್ಜಿ ಏನಿದೆ, ಈ ವ್ಯಕ್ತಿ ನಿಮ್ಮ ಮೇಲೆ ಒಂದು ಜೆನ್ಯೂನ್ ಆಗಿರುವಂಥ ಫೀಲಿಂಗ್ಸ್ನ ಹೊಂದಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಅವ್ರ ಲೈಫಲ್ಲಿ ಕೆಲವೊಂದು ವಿಷಯದಲ್ಲಿ ತುಂಬಾ ಕಹಿ ಘಟನೆಗಳು, ಕಹಿ ನೆನಪುಗಳು ಅಥವಾ ಕೆಲವೊಂದು ಬ್ಯಾಡ್ ಥಿಂಗ್ಸ್ಗಳು, ಬ್ಯಾಡ್ ಆಗಿರುವಂಥ ಕೆಟ್ಟ ಘಟನೆಗಳು ಅವ್ರ ಲೈಫಲ್ಲಿ ನಡೆದಿದೆ. ಅದರಿಂದ ಹೊರಗೆ ಬರಲಿಕ್ಕೆ ಅವ್ರು ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಅದರಿಂದ ಹೊರಗೆ ಬರೋದಕ್ಕೆ ಅವರು ತುಂಬಾ ಕಷ್ಟಪಡ್ತಿದ್ದಾರೆ ಆ್ಯಂಡ್ ಹೊರಗೆ ಬರಲಿಕ್ಕೆ ಅವ್ರು ಇಲ್ಲಿ ಟ್ರೈ ಮಾಡ್ತಿರೋಂಥ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನೇ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಬಗ್ಗೆ ಒಂದು ಸಾಫ್ಟಾಗಿ ನಿಮ್ಮ ಜೊತೆಗೊಂದು ಆ ಒಂದು ಏನು ಹೇಳ್ಬೋದು, ನಿಮ್ಮ ಬಗ್ಗೆನೇ ಒಂದು ಒಳ್ಳೆಯ ಒಪಿನಿಯನ್ ಆಗಿರ್ಬೋದು, ಮನಸ್ಸಲ್ಲಿ ಒಂದು ಒಳ್ಳೆ ವ್ಯಕ್ತಿಯಪ್ಪ ಇವರು ಅನ್ನೋಂಥ ಭಾವನೆಯನ್ನು ಹೊಂದಿದ್ದಾರೆ ನಿಮ್ಮ ಬಗ್ಗೆ ಅವರು. ಹಾಗೆಯೇ ಕರೆಂಟ್ ಸಿಚುಯೇಷನ್ ನೋಡಿದಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನೀವಿಬ್ಬರು ಬ್ರೇಕಪ್ ಆಗಲಿಲ್ಲ, ಬಟ್ ಕಮ್ಯುನಿಕೇಷನ್ ಅನ್ನೋವಂಥದ್ದು ಸ್ಟಾಪ್ ಆಗಿದೆ. ಅಂದರೆ ಕಾಲ್ ಇಲ್ಲ, ಮೆಸೇಜ್ ಇಲ್ಲ ಆ್ಯಂಡ್ ಮಾತುಕತೆ ಇಲ್ಲ, ಈ ರೀತಿಯಂಥ ಒಂದು ಎನರ್ಜಿ ಇಲ್ಲಿ ಕರೆಂಟ್ ಎನರ್ಜಿ ಬರ್ತಿರೋವಂಥದ್ದು. ಓಕೆ, ಆ್ಯಂಡ್ ಇಲ್ಲಿ ಈ ಒಂದು ಪ್ರೀತಿಯಲ್ಲಿ ಯೂನಿವರ್ಸ್ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಹಾಗೆ ಈ ಯೂನಿವರ್ಸ್ ಕನೆಕ್ಷನಿಂದ ನೀವಿಬ್ಬರು ಆದಷ್ಟು ಬೇಗ ಮತ್ತೇನೆ ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಅಥವಾ ಮತ್ತೆ ಸಡನ್ನಾಗಿ ಮೀಟ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕಿರ್ಬೋದು, ಮಾತುಕತೆ ಮಾಡೋದಕ್ಕಾಗಿರ್ಬೋದು ಪ್ರಾರಂಭ ಮಾಡ್ತೀರಾ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಫ್ಯೂಚರ್ ಈ ಪ್ರೀತಿಯಲ್ಲಿ ಏನಾಗಬಹುದು, ಈ ನೆಕ್ಸ್ಟ್ ಫ್ಯೂಚರ್ ಅಂತ ನೋಡಿದಾಗ
ಈ ವ್ಯಕ್ತಿಯಿಂದ ನೀವೊಂದು ಮೆಸೇಜ್ನ ಅಥವಾ ಮೀಟ್ ಮಾಡೋದನ್ನ ನೀವು ನಿರೀಕ್ಷೆಯಲ್ಲಿ ಇರ್ಬೋದು. ಆ್ಯಂಡ್ ಇಲ್ಲಿ ಕ್ಲಾರಿಟಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯ ಒಂದು ಎಮೋಷ್ನಲ್ ಆಗಿರುವಂಥ ಒಂದು ಓಪನ್ನೆಸ್ ಅನ್ನೋವಂಥದ್ದು ಬರ್ತಾ ಇದೆ. ಆ್ಯಂಡ್ ಈ ಒಂದು ಪ್ರೀತಿಗೆ ಗೈಡೆನ್ಸ್ ಆಗಿ ಯೂನಿವರ್ಸ್ ಗೈಡೆನ್ಸ್ನ ನಿಮಗೆ ಸಿಗ್ತಾ ಇರುವಂಥದ್ದು ಟ್ರಸ್ಟ್ ದ ಜರ್ನಿ. ಈ ಒಂದು ಜರ್ನಿ ಏನಿದೆ, ಈ ಜರ್ನಿನ ಟ್ರಸ್ಟ್ ಮಾಡಿ. ಆ್ಯಂಡ್ ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದ ಇರ್ಬೋದು, ಡಿವೈನ್ ಬ್ಲೆಸ್ಸಿಂಗ್ಸಿಂದ ಇರ್ಬೋದು, ಆ್ಯಂಡ್ ನೀವು ನಂಬುವಂಥ ದೇವರಿಂದ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಒನ್, ಓ ಮೈ ಗಾಡ್. ಓಕೆ, ಸೆಕೆಂಡ್ ಫೈಲ್ ಯಾರು ಈ ಒಂದು ಫೈಲ್ನ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ರೀಡಿಂಗ್ ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ರಿ. ಓಕೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಏನು ಕಾರ್ಡ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಇದು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಕಾರ್ಡ್ಸ್ಗಳಾಗಿದೆ. ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಏನು ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸಾರ್ಟ್ಸ್, ಓಕೆ, ನಾನಿಲ್ಲಿ 3 ಕಾರ್ಡ್ಗಳನ್ನು ಮಾತ್ರ ತಗೊಳ್ತೀನಿ. ಇದು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ, ನಿಮ್ಮ ಪ್ರೀತಿಯ ಒಂದು ಕರೆಂಟ್ ಸಿಚುವೇಶನ್ ಏನಿದೆ ಚೆಕ್ ಮಾಡೋಣ. ಓಕೆ, ದ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಫ್ಯೂಚರ್ ಏನಾಗ್ಬೋದು ಈ ಪ್ರೀತಿಯಲ್ಲಿ ಅನ್ನೋದನ್ನ ಚೆಕ್ ಮಾಡೋಣ. 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಆ್ಯಂಡ್ ಯೂನಿವರ್ಸಿಂದ ಗೈಡೆನ್ಸ್ ಆಗಿ ನಿಮಗೇನು ಸಿಗ್ತಾ ಇದೆ ಚೆಕ್ ಮಾಡೋಣ. ಓಕೆ, ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ಕಪ್ಸ್. ಓಕೆ, ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಮನಸ್ಸಲ್ಲಿ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಓವರ್ ಥಿಂಕ್ ಆಗಿರ್ಬೋದು, ನಿಮ್ಮ ಪರ್ಸನ್ ಬಗ್ಗೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ಸೈಲೆನ್ಸ್ ಆಗಿರುವಂಥದ್ದು ನಿಮ್ಮ ಒಂದು ಬಾಂಡಿಂಗ್ ಕಡಿಮೆ ಆಗಿದೆ. ಆ್ಯಂಡ್ ಈ ಒಂದು ಸೈಲೆಂಟ್ ನಿಮ್ಮಿಬ್ಬರನ್ನ ದೂರ ಮಾಡ್ತಿದೆ. ಈ ರೀತಿಯಾಗಿ ನೀವು ಥಿಂಕ್ ಮಾಡ್ತಿರೋಂಥ ಒಂದು ಎನರ್ಜಿಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಜೊತೆಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಿರೋವಂಥದ್ದು, ಅಥವಾ ಈ ಕನೆಕ್ಷನ್ ಅನ್ನೋವಂಥದ್ದು ಎಲ್ಲೋ ಮಿಸ್ ಆಯಿತು, ಈ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಿರೋದು, ಅಥವಾ ಈ ವ್ಯಕ್ತಿಯ ಮಾತುಕತೆಗಳನ್ನ ಮಿಸ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ಎಲ್ಲಾದರೂ ಕಂಪ್ಲೀಟ್ ಆಗಿ ನಿಮ್ಮಿಂದ ದೂರ ಆಗ್ಬಿಡ್ತಾರೇನೋ, ಈ ರೀತಿಯಾದಂಥ ಫೀಲಿಂಗ್ಸ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು. ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಪ್ಯಾಷನೇಟ್ ಆಗಿರುವಂಥದ್ದು, ಅಥವಾ ಸಮಥಿಂಗ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ವಿಷಯದಲ್ಲಿ ಅಥವಾ ಈ ಪ್ರೀತಿ ವಿಷಯದಲ್ಲಿ ಭಯ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಇನ್ನೋಸೆಂಟ್ ಇದ್ದಾರೆ. ಆ ಇನ್ನೋಸೆನ್ಸ್ನ ಯಾರೋ ಒಬ್ರು ಇಲ್ಲಿ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಅವರ ಇನ್ನೋಸೆನ್ಸ್ನ ಮಿಸ್ ಮಾಡ್ಕೊಳ್ತಾ ಇರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಇಲ್ಲಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ನೀವೇನು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಅದು ಇಲ್ಲಿ ನಿಮ್ಮ ಪರ್ಸನಿಗೆ ಅದು ಉಲ್ಟಾ ಆಗಿದೆ. ನೀವು ಓವರ್ ಥಿಂಕಿಂಗ್ ಮಾಡೋ ಹಾಗೆ ನಿಮ್ಮ ಪರ್ಸನ್ ಸಿಚುವೇಶನ್ ಇಲ್ಲ. ಇಲ್ಲಿ ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆ ಮಿಸ್ ಮಾಡ್ಕೊಳ್ತಿರೋಂಥ ಫೀಲಿಂಗ್ಸ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ಕರೆಂಟ್ ಸಿಚುವೇಶನ್ ನೋಡಿದಾಗ ಇಲ್ಲಿ ಪುಷ್ ಆ್ಯಂಡ್ ಪುಲ್ ಎನರ್ಜಿ ಕಾಣಿಸ್ತಿರೋವಂಥದ್ದು. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಪಿರಿಚುವಲ್ ಮಿರರ್ ಇದೆ. ಅಂದರೆ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲೂ ನೀವು ಇರ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಸ್ಟ್ರಾಂಗ್ ಎಮೋಷ್ನಲ್ ಆಗಿರೋವಂಥ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ನೀವು ತುಂಬಾ ಎಮೋಷ್ನಲ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಬಗ್ಗೆ ಎಮೋಷ್ನಲ್ ಆಗಿದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜಲ್ಲಿ ಬರ್ತಾ ಇದೆ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಇದ್ದಂಥ ಕಾರ್ಮಿಕ್ ಪ್ಯಾಟ್ರನ್ ಏನಿದೆ ಅದು ಹೀಲ್ ಆಗ್ತಿರೋಂಥ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ.
ಫ್ಯೂಚರ್ ಅಂತ ನೋಡಿದಾಗ, ಈ ಒಂದು ಪ್ರೀತಿಯಲ್ಲಿ ಫ್ಯೂಚರ್ ಅಂತ ನೋಡಿದಾಗ, ಓಕೆ, ಸಡನ್ ರಿಯೂನಿಯನ್ ಆಗುವಂಥದ್ದು ಅಥವಾ ಡೀಪ್ ಆಗಿರುವಂಥ ಒಂದು ಮಾತುಕತೆ ನಡೆಯುವಂಥದ್ದು, ಲಾಂಗ್ ಟೈಮಿಂದ ಪೆಂಡಿಂಗ್ ಉಳಿಸ್ಕೊಂಡ್ ಬಂದಿರುವಂಥ ಎಮೋಷ್ನಲ್ ಏನಿದೆ ಫೈನಲಿ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ದಿನಗಳು ಇಲ್ಲಿ ಕಾಣಿಸ್ತಾ ಇದೆ ಮುಂದಿನ ದಿನದಲ್ಲಿ, ಫ್ಯೂಚರಲ್ಲಿ ನೋಡಿದಾಗ. ಯೂನಿವರ್ಸ್ ಗೈಡೆನ್ಸ್ ನಿಮಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಆ ಭಯ ಏನಿದೆ, ಆ ಓವರ್ ಥಿಂಕಿಂಗ್ ಏನಿದೆ, ಅದನ್ನು ರಿಲೀಸ್ ಮಾಡಿ. ಓಕೆ, ಆ್ಯಂಡ್ ಆ ಡಿವೈನ್ ಕನೆಕ್ಷನ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಅದನ್ನು ನೀವು ಬಿಲೀವ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನ್ನ ಇಲ್ಲಿ ಚೇಸ್ ಮಾಡುವಂಥದ್ದು ಅಥವಾ ಅವ್ರ ಬಗ್ಗೆ ಓವರ್ ಥಿಂಕಿಂಗ್ ಮಾಡುವಂಥದ್ದನ್ನು ಸ್ಟಾಪ್ ಮಾಡಿ ಅನ್ನೋಂಥ ಒಂದು ಎನರ್ಜಿಲಿ ನಿಮಗೆ ಬರ್ತಿರೋವಂಥ ಗೈಡೆನ್ಸ್ ಆಗಿ ಬರ್ತಿರೋಂಥ ಮೆಸೇಜ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥರ್ಡ್ ಪೈಲ್, ಈ ಒಂದು ಕಾರ್ಡ್ನ ಅಥವಾ ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಮೆಸೇಜ್ಗಳು ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ದ ಮ್ಯಾಜಿಷಿಯನ್, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ದ ಸ್ಟಾರ್ ಕಾರ್ಡ್, ಪೆಂಟಿಕಲ್ ಕಾರ್ಡ್ ಬರ್ತಾ ಇದೆ. ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಕಾರ್ಡ್ಸ್. ಓಕೆ, ಸಾರ್ಡ್ಸ್. ಓಕೆ, 2 ಕಾರ್ಡ್ ಬರ್ತಾ ಇದೆ. ದ ಲವರ್ಸ್ ಆ್ಯಂಡ್ ದ ಸನ್ ಕಾರ್ಡ್. ಕರೆಂಟ್ ಸಿಚುಯೇಷನಿಗೆ ಏನು ಕಾರ್ಡ್ಸ್ ಬರ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಫ್ಯೂಚರ್ ಏನಿದೆ, ಫ್ಯೂಚರ್ ಅಂತ ನೋಡಿದಾಗ ಓಕೆ, ಜಸ್ಟಿಸ್ ಬರ್ತಿದೆ ಫ್ಯೂಚರಲ್ಲಿ. ನಾನು ಇದರಲ್ಲಿ ಓನ್ಲಿ 1 ಕಾರ್ಡನ್ನು ಮಾತ್ರ ಚೂಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಥವಾ ಗೈಡೆನ್ಸ್ ಆಗಿ ನಿಮಗೇನು ಸಿಗ್ತಾ ಇದೆ. ಓಕೆ, ಕಪ್ಸ್ ಕಾರ್ಡ್ ಬರ್ತಾ ಇದೆ ಮತ್ತು ರಿಟರ್ನ್ ಆಗಿ. ಓಕೆ, ಜಡ್ಜ್ಮೆಂಟ್, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಫಸ್ಟ್ ನಿಮ್ಮನ್ನು ನೀವು ಹೀಲ್ ಮಾಡ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆ್ಯಂಡ್ ಪಾಸ್ಟ್ ಪೇಯ್ನ್ ಏನಿತ್ತು ಅದನ್ನು ಹೀಲ್ ಮಾಡ್ತಿರೋವಂಥದ್ದು, ಅದರಿಂದ ಹೊರಗೆ ಬರ್ತಿರೋವಂಥದ್ದು, ಆ್ಯಂಡ್ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ತಿರೋವಂಥದ್ದು. ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಹಾರ್ಟ್ ಚಕ್ರ ಏನಿದೆ ಅದು ಓಪನ್ ಆಗ್ತಿರೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನಿಮಗೆ ಇವಾಗ ಪೀಸ್ಫುಲ್ ಆಗಿರೋಂಥ ಲವ್ ಬೇಕಾಗಿದೆ. ಸೊ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪೀಸ್ಫುಲ್ ಆಗಿರೋಂಥ ಲವ್ನ ನೀವು ಇಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಅಂದರೆ ಯಾವುದೋ ಬೇರೆ ಸಂಬಂಧನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅನ್ನೋಂಥ ಅರ್ಥ ಅಲ್ಲ. ನಿಮ್ಮ ಪ್ರೀತಿಯಲ್ಲಿಯೇ, ನಿಮ್ಮ ಸಂಬಂಧದಲ್ಲಿಯೇ ಒಂದು ಪೀಸ್ಫುಲ್ ಲವ್ನ ತರಲಿಕ್ಕೆ ಎಫರ್ಟ್ ಹಾಕ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ಇಲ್ಲಿ ನಿಮ್ಮ ವ್ಯಕ್ತಿ ದೂರ ಇದ್ದರೂ ಕೂಡ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ದೂರ ಇದ್ದರೂ ಕೂಡ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಸ್ಟೋರಿ ನೋಡೋದು, ಸ್ಟೇಟಸ್ ನೋಡೋದು ಅಥವಾ ಬೇರೆಯವ್ರ ಹತ್ರ ತಿಳ್ಕೊಳ್ಳೋದು, ನೀವು ಆನ್ಲೈನಲ್ಲಿ ಇದ್ದೀರೋ ಇಲ್ವೋ, ಬ್ಲಾಕ್ ಮಾಡಿದ್ದೀರಾ ಇಲ್ವಾ, ಪ್ರತಿಯೊಂದನ್ನು ಕೂಡ ನಿಮ್ಮನ್ನು ಗಮನಿಸ್ತಾ ಇರೋವಂಥ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರಲ್ಲಿ ಸಮಥಿಂಗ್ ಒಂದು ಫೀಲಿಂಗ್ಸ್ ಸ್ಲೋಲಿ ಬಿಲ್ಡ್ ಆಗ್ತಿರೋವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ರೆಸ್ಪೆಕ್ಟ್ ಇರುವಂಥ ಒಂದು ವ್ಯಕ್ತಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಸಾಂಗ್, ಡ್ರಾಯಿಂಗ್ ಅಥವಾ ಸಿಂಗಿಂಗ್ ಹೇಳೋವಂಥದ್ದು, ಹಾಡು ಹೇಳೋವಂಥವ್ರು ಅಥವಾ ಪೊಲೀಸಲ್ಲಿರ್ಬೋದು, ಡಾಕ್ಟರ್ ಆಗಿರ್ಬೋದು ಅಥವಾ ಟೀಚರ್ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಪಾರ್ಲರ್ಗಳನ್ನು ನಡೆಸ್ತಿರೋವಂಥ ಸೆಲೂನ್ಗಳನ್ನು ನಡೆಸ್ತಿರೋವಂಥದ್ದು, ಈ ರೀತಿಯಾದಂಥ ಒಂದು ಎನರ್ಜಿ ಇಲ್ಲಿ, ಅಂದರೆ ರೆಸ್ಪೆಕ್ಟ್ ಇರೋವಂಥ ವ್ಯಕ್ತಿ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಅವರ ಒಂದು ಮೆಚುರಿಟಿ ಆಗಿರ್ಬೋದು ಅಥವಾ ಅವರ ಒಂದು ಪೇಷನ್ಸ್ ಆಗಿರ್ಬೋದು ಜಾಸ್ತಿ ಆಗ್ತಿದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಹಾಗೆಯೇ ಕರೆಂಟ್ ಸಿಚುಯೇಷನ್ ನೋಡಿದಾಗ ಇಲ್ಲಿ ಓಕೆ, ಸೇಫ್ ಆಗಿರೋಂಥ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಕರೆಂಟ್ ಎನರ್ಜಿ ನೋಡಿದಾಗ ಒಂದು ರಿಫ್ರೆಶಿಂಗ್ ಆಗಿರ್ಬೋದು, ರಿಯೂನಿಯನ್ ಆಗಿರ್ಬೋದು, ರೀಕನೆಕ್ಟ್ ಆಗಿರ್ಬೋದು ಅಥವಾ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು
ಮಾತುಕತೆ ಆಗಿರಬಹುದು ಅಥವಾ ಒಂದು ಬಿಗಿನಿಂಗ್ ಸ್ಟೇಜಲ್ಲಿ ಬರ್ತಿರೋಂಥ ಒಂದು ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಫ್ಯೂಚರ್ ಅಂತ ನೋಡಿದಾಗ ಇಲ್ಲಿ ನ್ಯೂ ಚಾಪ್ಟರ್. ಓಕೆ, ಸೊ ನ್ಯೂ ಚಾಪ್ಟರ್ನ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಎಫರ್ಟ್ ಇಲ್ಲಿ ನಿಮ್ಮಿಬ್ರದ್ದು ಆಗಿರ್ಬೋದು. ನೀವು ಎಫರ್ಟ್ ಹಾಕಿದರೆ ಈ ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ, ನಿಮ್ಮ ಪರ್ಸನ್ ಕೂಡ ಎಫರ್ಟ್ ಹಾಕಿದ್ದಾರೆ. ಆ ಎಫರ್ಟಿಗೆ ತಕ್ಕಂತೆ ಒಂದು ರಿಯಲ್ ಆಗಿರುವಂಥ ಒಂದು ರಿಸಲ್ಟ್ ನಿಮಗೆ, ಪಾಸಿಟಿವ್ ರಿಸಲ್ಟ್ ನಿಮಗೆ ಸಿಗ್ತಾ ಇರುವಂಥದ್ದು ಫ್ಯೂಚರಲ್ಲಿ. ಆ್ಯಂಡ್ ರಿಯಲ್ ಎಮೋಷ್ನಲ್ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತಿದೆ ನಿಮ್ಮಿಬ್ರ ಮಧ್ಯ. ಆ್ಯಂಡ್ ಇದು ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರ್ತಿರೋವಂಥದ್ದು, ಒಂದು ಪಾಸಿಟಿವ್ ವೈಬ್ಸ್ನ ತರ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಫ್ಯೂಚರಲ್ಲಿ ನೀವು ನೋಡಬಹುದು. ಹಾಗೆಯೇ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಅಥವಾ ಗೈಡೆನ್ಸ್ ಬಂದ್ಬಿಟ್ಟು ಕಾನ್ಫಿಡೆನ್ಸಿಂದ ಮುಂದುವರಿರಿ, ಹೆದರ್ಕೊಳ್ಳುವಂಥದ್ದು, ಭಯ ಪಡುವಂಥದ್ದು ಮಾಡಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಆ್ಯಂಡ್ ನಿಮ್ಮ ಹೊಸ ಅಧ್ಯಾಯಕ್ಕೆ, ಒಂದು ಹೊಸ ನ್ಯೂ ಬಿಗಿನಿಂಗಿಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇರ್ಬೋದು, ಗೈಡೆನ್ಸ್ ಆಗಿರ್ಬೋದು, ನಿಮಗೆ ಸಂಪೂರ್ಣವಾಗಿ ನಿಮ್ಮ ಪ್ರೀತಿಗೆ ನಿಮಗೆ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾವುದಕ್ಕೂ ಕೂಡ ಭಯ ಪಡಬೇಡಿ, ಕಾನ್ಫಿಡೆಂಟಿಂದ ಮುಂದುವರಿರಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೈಲ್ ಯಾವುದಾಗಿತ್ತು, ಯಾವ ಫೈಲ್ ನಿಮಗೆ ರೆಸನೇಟ್ ಆಯಿತು ಅಂತ ಹೇಳಿ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಸ್ಪಿರಿಚುವಲ್ ವಿಡಿಯೋಸ್ಗಳಾಗಿರ್ಬೋದು, ಟ್ಯಾರೋ ರೀಡಿಂಗ್ಸ್ ಆಗಿರ್ಬೋದು, ಕ್ಯಾಂಡಲ್ ರೀಡಿಂಗ್ ಆಗಿರ್ಬೋದು, ಯೂನಿವರ್ಸಿಂದ ಬರುವಂಥ ಮೆಸೇಜ್ಗಳನ್ನು ಇನ್ನಷ್ಟು ನಿಮ್ಮ ಎದುರಿಗೆ ತರಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಪ್ರೀತಿ ಸದಾ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್.